ಸೊ ವೆಲ್ಕಮ್ ಟು ಸ್ಪರ್ಧಾ ಅರಿವು ಅಕಾಡೆಮಿ. ಸೊ ಸ್ಪರ್ಧಾ ಅರಿವು ಅಕಾಡೆಮಿಯು ಇದೇ ನವೆಂಬರ್ 1ರಿಂದ ಹೊಸ ಬ್ಯಾಚಸ್ಸನ್ನು ಆಫ್ಲೈನಲ್ಲಿ ಸ್ಟಾರ್ಟ್ ಮಾಡ್ತಾ ಇದೆ. ಸೊ ಯಾರಿಗೆ ಇಂಟ್ರೆಸ್ಟ್ ಇರುತ್ತೋ ಅವರಿಗೆ ಅವರು ಈ ಕೆಳಗಿನ ವೆಬ್ಸೈಟ್ ಆಗಲಿ ಅಥವಾ ಈ ಕೆಳಗಿನ ನಂಬರ್ಗಳಿಗೆ ಕಾಲ್ ಮಾಡೋದರ ಮುಖಾಂತರ ತಮ್ಮ ಅಡ್ಮಿಷನ್ಸ್ಗಳನ್ನು ಫಿಲ್ ಮಾಡ್ಕೊಳ್ಬೋದು. ಸೊ ಸ್ಪರ್ಧಾ ಅರಿವು ಅಕಾಡೆಮಿಯು ನಿರ್ದಿಷ್ಟ ಒಂದು ಉದ್ದೇಶವನ್ನು ಇಟ್ಕೊಂಡು ಜನಸಾಮಾನ್ಯರಿಗೆ, ಎಸ್ಪೆಷಲಿ ಆರ್ಥಿಕವಾಗಿ ಹಿಂದುಳಿದಿರುವಂಥ ವರ್ಗಗಳಿಗೆ ಅಥವಾ ಯಾರು ಇಚ್ಛಾಶಕ್ತಿಯಿಂದ ಈ ಫೀಲ್ಡಿಗೆ ಬಂದಿರ್ತಾರೋ ಅವರಿಗೆ ಕಡಿಮೆ ಫೀಸಲ್ಲಿ ಅತಿ ಪ್ರೊಡಕ್ಟಿವ್ ನಾಲೆಜನ್ನು ಕೊಡುವಂಥ ಸಂಸ್ಥೆಯಾಗಿದೆ. ಸೊ ಹಾಗಾಗಿ ಯಾರಿಗೆ ಅವಶ್ಯಕತೆ ಇರುತ್ತೋ ಅವರು ಏನು ನಮ್ಮ ಸಂಸ್ಥೆಗೆ ಬಂದು ಕ್ಲಾಸಸ್ಸನ್ನು ಜಾಯ್ನ್ ಆಗ್ಬೋದು. ಇದನ್ನು ಹೇಳ್ತಾ ಇವತ್ತಿನ ಉದ್ದೇಶ ಏನು ಈ ವಿಡಿಯೋದಂದರೆ, ಪರ್ಟಿಕ್ಯುಲರ್ ಒಂದು ಕಾನ್ಸೆಪ್ಟ್ಸನ್ನು ಯಾವ ರೀತಿ ನಾವು ಪ್ರಿಪೇರ್ ಆಗಬೇಕು, ಹೇಗೆ ಪ್ರಿಪೇರ್ ಆಗಬೇಕು ಅನ್ನುವಂಥದ್ದನ್ನು ಚರ್ಚೆ ಮಾಡೋಣ. ಸೊ ಇವತ್ತಿನ ವಿಡಿಯೋದಲ್ಲಿ ಎಸ್ಪೆಷಲಿ ಪರ್ಟಿಕ್ಯುಲರ್ ಟಾಪಿಕ್ ಆಫ್ ಅಮೆಂಡ್ಮೆಂಟ್ಸ್, ಸಾಂವಿಧಾನಿಕ ತಿದ್ದುಪಡಿಗಳು, ಈ ಸಾಂವಿಧಾನಿಕ ತಿದ್ದುಪಡಿಗಳು ಅಂಡ್ ಇತ್ತೀಚಿನ ಕರೆಂಟ್ ಅಫೇರ್ಸ್ ಅಲ್ಲಿ ಯಾವ ರೀತಿ ಲಿಂಕ್ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡಲಿಕ್ಕೆ ಪ್ರಯತ್ನವನ್ನು ಪಡೋಣ. ಸೊ ಎಸ್ಪೆಷಲಿ ಇತ್ತೀಚಿನ ನ್ಯೂಸ್ ಅಲ್ಲಿ ಬಂದಿರುವಂತ ವಿಷಯ ಏನು ಅಂತಂದ್ರೆ, ಇಟ್ ಈಸ್ 130th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್. ಸೊ ಇತ್ತೀಚೆಗೆ ನ್ಯೂಸ್ ಪೇಪರ್ ಅಲ್ಲಿ ನಾವು ನೋಡಿರುವ ಹಾಗೆ ಸಂಸತ್ತು 130ನೇ ಸಾಂವಿಧಾನಿಕ ತಿದ್ದುಪಡಿ ಮಸೂದೆಯನ್ನು ಜಾರಿಗೆ ತಂದಿತ್ತು. ಸೊ ಈ ಸಾಂವಿಧಾನಿಕ ತಿದ್ದುಪಡಿ ಮಸೂದೆಯ ಹಿನ್ನೆಲೆ ಏನು, ಅಥವಾ ಯಾವ ವಿಧಿಯಲ್ಲಿ ಬರುತ್ತೆ, ಯಾವ ಭಾಗದಲ್ಲಿ ಬರುತ್ತೆ, ಇದರ ಲಕ್ಷಣಗಳು ಏನು, ಯಾವ ರೀತಿ ಪ್ರೊಸೀಜರ್ ಅನ್ನ, ಯಾವ ರೀತಿ ಪ್ರಕ್ರಿಯೆಗೆ ಅನುಸಾರವಾಗಿ ತಿದ್ದುಪಡಿ ಮಸೂದೆಗಳನ್ನ ಕಾಯ್ದೆಯಾಗಿ ಜಾರಿಗೆ ತರಬಹುದು ಅನ್ನುವಂತ ವಿಷಯವನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಸೊ ವಿತ್ ರೆಸ್ಪೆಕ್ಟ್ ಟು ದ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ಅಂತ ಬಂದಾಗ, ಸೊ ಸಾಂವಿಧಾನಿಕ ತಿದ್ದುಪಡಿಗಳು ಅಂತ ಬಂದಾಗ ಹೆಸರಲ್ಲೇ ಹೇಳ್ತಾ ಇದ್ದಾನೆ, ದೀಸ್ ಆರ್ ಚೇಂಜಸ್ ಅಂತ ಹೇಳಿ. ದೀಸ್ ಆರ್ ಚೇಂಜಸ್ ದಟ್ ಟು ಇನ್ ದ ಅಮೆಂಡ್ಮೆಂಟ್ಸ್, ದಟ್ ಟು ಇನ್ ದ ಕಾನ್ಸ್ಟಿಟ್ಯೂಷನ್. ಸಂವಿಧಾನದಲ್ಲಿ ಬದಲಾವಣೆ ಆಗುವಂತ ಅಂಶಗಳು ಅಂತ ಹೇಳಿ ಕರೆಯಲಾಗುತ್ತೆ. ಸೊ ದೀಸ್ ಆರ್ ದ ಚೇಂಜಸ್ ಇನ್ ದ ಕಾನ್ಸ್ಟಿಟ್ಯೂಷನ್. ಸೊ ಸಂವಿಧಾನದಲ್ಲಿ ಬದಲಾವಣೆ ಆಗುವಂತ ಅಂಶಗಳನ್ನ ಇಲ್ಲಿ ಸಾಂವಿಧಾನಿಕ ತಿದ್ದುಪಡಿಗಳು ಅಂತ ಹೇಳಿ ಕರಿತೀವಿ. ಸೊ ಇದನ್ನೇ ಸಂವಿಧಾನದಲ್ಲಿ ಭಾಗ, ಇಟ್ ವಾಸ್ ಅಂಡರ್ ಪಾರ್ಟ್ 20 ಆಫ್ ದ ಕಾನ್ಸ್ಟಿಟ್ಯೂಷನ್ ಇನ್ ದ ಆರ್ಟಿಕಲ್ 368. 368ನೇ ವಿಧಿಯಲ್ಲಿ, ಸಂವಿಧಾನದ ಭಾಗ 20ರಲ್ಲಿ 368ನೇ ವಿಧಿಯು ಈ ಸಾಂವಿಧಾನಿಕ ತಿದ್ದುಪಡಿಗಳ ಅಂಶಗಳ ಕುರಿತಾದ ಮಾಹಿತಿಯನ್ನು ಕೊಡುತ್ತೆ. ಅಂಡ್ ಯೂಶಲಿ ಅಕಾರ್ಡಿಂಗ್ ಟು ದ ಕೆ.ಸಿ. ವೇರ್ ಅಂತ ಬಂದಾಗ, ಕೆ.ಸಿ. ವೇರ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಇಟ್ ವಾಸ್ ಅ ಸ್ಟೇಟ್ಮೆಂಟ್ ಗಿವನ್ ಬೈ ಕೆ.ಸಿ. ವೇರ್ ದಟ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಸ್ ಅ ಕ್ವಾಸಿ ಫೆಡರಲ್ ಅಂತ ಕರೀತಾರೆ. ಅವರು ಅರೆ ಸಂಯುಕ್ತ ಲಕ್ಷಣ ಅಂತ ಹೇಳಿ ಹೇಳ್ತಾರೆ. ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ಹ್ಯಾವಿಂಗ್ ದ ಕ್ವಾಸಿ ಫೆಡರಲ್ ಸ್ಟ್ರಕ್ಚರ್. ಭಾರತದ ಸಂವಿಧಾನವು ಅರೆ ಸಂಯುಕ್ತ ಲಕ್ಷಣವನ್ನ ಹೊಂದಿದೆ ಅಂತ ಹೇಳಿ ಹೇಳ್ತಾರೆ. ಯಾಕೆ ಆ ರೀತಿ ಹೇಳ್ತಾರೆ ಅಂದ್ರೆ, ಅದಕ್ಕೆ ಒನ್ ಆಫ್ ದ ರೀಸನ್ ಇಸ್ ಅಮೆಂಡ್ಮೆಂಟ್ಸ್ ಅಂತ ನೋಡ್ತೀವಿ ನಾವು. ಏನದ ಕಾರಣ? ಸೊ ಕ್ವಾಸಿ ಫೆಡರಲ್ ಅಂದ್ರೆ ಕೆಲವೊಂದಿಷ್ಟು ಅಂಶಗಳನ್ನ ಸರಳ ಬಹುಮತದಿಂದ ಜಾರಿಗೆ ತರಲಾಗತ್ತೆ ಅಂಡ್ ಕೆಲವೊಂದಿಷ್ಟು ಅಂಶಗಳನ್ನ ವಿಶೇಷ ಬಹುಮತದ ಮೂಲಕ ಜಾರಿಗೆ ತರಲಾಗತ್ತೆ. ದ ಸರ್ಟೆನ್ ಪ್ರೊವಿಷನ್ಸ್ ವಿಚ್ ವಿಲ್ ಬಿ ಫಾರ್ಮುಲೇಟೆಡ್ ಬೈ ಅ ಸಿಂಪಲ್ ಮೆಜಾರಿಟಿ. ಈಗ ಸಿಂಪಲ್ ಮೆಜಾರಿಟಿ ಅಂತಂದಾಗ ಯೂಶಲಿ ಇಟ್ ಈಸ್ ಓನ್ಲಿ ದ ಸೆಂಟ್ರಲ್ ಗವರ್ಮೆಂಟ್ ಅಂತ ಕರೆಯಲಾಗುತ್ತೆ. ಸೊ ಸರಳ ಬಹುಮತದಲ್ಲಿ ಕೇಂದ್ರ ಸರ್ಕಾರ ಮಾತ್ರ ಕಾನೂನುಗಳನ್ನು ಮಾಡುತ್ತೆ. ವೇರ್ ದ ಲಾಸ್ ವಿಲ್ ಬಿ ಮೇಡ್ ಓನ್ಲಿ ಬೈ ದ ಸೆಂಟ್ರಲ್ ಗವರ್ಮೆಂಟ್. ಅಂಡ್ ವೇರ್ ವಿತ್ ರೆಸ್ಪೆಕ್ಟ್ ಟು ದ ಸ್ಪೆಷಲ್ ಮೆಜಾರಿಟಿ ಅಂತ ಬಂದಾಗ, ಇಟ್ ಆಲ್ಸೋ ರಿಕ್ವೈರ್ಸ್ ಸೆಂಟ್ರಲ್ ಗವರ್ಮೆಂಟ್ ಪ್ಲಸ್ ದ ಸ್ಟೇಟ್ ಗವರ್ನಮೆಂಟ್ಸ್. ಕೆಲವು ವಿಷಯಗಳಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ಅನುಮೋದನೆ ಎರಡೂ ಬೇಕಾಗುತ್ತೆ. ಅದಕ್ಕಾಗಿನೇ ಸ್ಪೆಷಲ್ ಮೆಜಾರಿಟಿ ವಿತ್ ದ ಅಪ್ರೂವಲ್ ಆಫ್ ದ ಸ್ಟೇಟ್ಸ್ ಅಂತ ಕರಿತೀವಿ. ಅಂಡ್ ಇಲ್ಲಿ ಈ ವಿಶೇಷ ಬಹುಮತದಲ್ಲಿ ರಾಜ್ಯಗಳ ಅನುಮೋದನೆಯು ಕಡ್ಡಾಯವಾಗಿ ಬೇಕೇ ಬೇಕಾಗುತ್ತದೆ. ದೇರ್ ಆರ್ ಸರ್ಟೆನ್ ಪ್ರೊವಿಷನ್ಸ್ ವಿಚ್ ಹ್ಯಾಸ್ ಟು ಬಿ ಫಾರ್ಮುಲೇಟೆಡ್ ಬೈ ದ ಕನ್ಸಲ್ಟ್ ಆಫ್ ಬೋತ್ ಸೆಂಟ್ರಲ್ ಗವರ್ಮೆಂಟ್ ಆಸ್ ವೆಲ್ ಆಸ್ ದ ಸ್ಟೇಟ್ ಗವರ್ಮೆಂಟ್ಸ್. ಸೊ ಕೇಂದ್ರ ಮತ್ತು ರಾಜ್ಯಗಳ ಸಹಾಯದಿಂದ ಕೆಲವು ವಿಷಯಗಳನ್ನ ಬದಲಾವಣೆಯನ್ನ ಮಾಡಬಹುದು. ಲೈಕ್ ನಾವು ಇವಾಗ ನೋಡ್ತೀವಿ, GST ಇಸ್ ದ ಬೆಸ್ಟ್ ಸೆಟ್ ಎಕ್ಸಾಂಪಲ್ ಅಂತ ನೋಡ್ತೀವಿ, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಕೌನ್ಸಿಲ್. ಸೊ ಇಲ್ಲಿ ಕೇವಲ ಕೇಂದ್ರ ಸರ್ಕಾರದ ಒಪ್ಪಿಗೆ ಅಲ್ಲ, ಅದಕ್ಕೆ ರಾಜ್ಯದ ಅನುಮೋದನೆನೂ ಬೇಕು. ಸೊ ಆ ರಾಜ್ಯಗಳು ಸರಳ ಬಹುಮತದಿಂದ ಒಪ್ಪಿಗೆಯನ್ನು ಕೊಡಬೇಕಾಗುತ್ತೆ. ದ ಸ್ಟೇಟ್ ರಿಕ್ವೈರ್ಸ್ ಅ ಸಿಂಪಲ್ ಮೆಜಾರಿಟಿ. ಸೊ ಅಗೇನ್ ಇಲ್ಲಿ ಹೇಳ್ತಿರುವಂತದ್ದು, ಕೆಲವು ವಿಷಯಗಳಲ್ಲಿ ಕೇಂದ್ರದ ಅಧಿಕಾರ ಮಾತ್ರ ಇರುತ್ತೆ ಅಂಡ್ ಕೆಲವು ವಿಷಯಗಳಲ್ಲಿ ಕೇಂದ್ರ ಮತ್ತು ರಾಜ್ಯದ ಅಧಿಕಾರ ಎರಡೂ ಇರುತ್ತೆ. The certain laws or the amendments will be made only by the central government
and in certain laws or the bills it requires the approval of the state government also, and the state government needs the approval with the simple majority and parliament need the majority of special majority to approve that bill ಅಂತ ನೋಡ್ತೇವೆ. ಸೊ ಹಾಗಿದ್ದಾಗ ಈ ಸಾಂವಿಧಾನಿಕ ಮಸೂದೆಗಳಿಗೆ, ಈ ಸಾಂವಿಧಾನಿಕ ತಿದ್ದುಪಡಿ ಮಸೂದೆಗಳು ಈ ಎರಡನ್ನೂ ಹೊಂದಿರುವ ಕಾರಣದಿಂದ ಅದನ್ನ ಅರೆ ಸಂಯುಕ್ತ ಲಕ್ಷಣ ಅಂತ ಹೇಳ್ತಾರೆ ಕೆ.ಸಿ. ವೇರ್ ಅವರು. ಅಂಡ್ ಅದೇ ರೀತಿಯಲ್ಲಿ ಇಟ್ ವಾಸ್ ಮೋರ್ ದ ಪವರ್ಸ್ ಇಟ್ ವಾಸ್ ಟು ದ ಸೆಂಟ್ರಲ್ ಗವರ್ಮೆಂಟ್ ಅಲ್ವಾ. So ultimate powers it was lies in the central government. Why? Because the amendments will be formulated only by the central government, that is parliament. So that was the reason why it was a statement given by Ivor Jennings. So this was also very important for the exams. So ನೇರವಾಗಿನೇ ಈ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ. So Ivor Jennings ರವರು ಸಹ ಇದೇ ರೀತಿಯಲ್ಲಿ ಹೇಳ್ತಾರೆ, even though the Indian constitution has a federal structure but it was unitary in nature ಅಂತ ನೋಡ್ತೇವೆ. ಅಂದ್ರೆ ವಿಚ್ ಇಸ್ ನಥಿಂಗ್ ಬಟ್ ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಯಾವ ರೀತಿಯಾದ ಅಧಿಕಾರ ವಿಭಜನೆ ಆಗ್ತಾ ಇದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ಅವರು. ಅಂದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಟ್ ವಾಸ್ ಹ್ಯಾವಿಂಗ್ ದ ಫೆಡರಲ್ ಸ್ಟ್ರಕ್ಚರ್. ಭಾರತದ ಸಂವಿಧಾನವು ಸಂಯುಕ್ತ ಲಕ್ಷಣಗಳನ್ನು ಹೊಂದಿದೆ ಆದರೆ ಕೇಂದ್ರೀಕೃತವಾಗಿದೆ. ಇಟ್ ವಾಸ್ ಹ್ಯಾವಿಂಗ್ ದ ಫೆಡರಲ್ ಸ್ಟ್ರಕ್ಚರ್ ಬಟ್ ಇಟ್ ವಾಸ್ ಸೆಂಟ್ರಲೈಸಿಂಗ್ ಇನ್ ನೇಚರ್. ಸೊ ಈ ಸ್ಟೇಟ್ಮೆಂಟ್ ಅನ್ನ ಹೇಳಿದ್ದು ಇಟ್ ವಾಸ್ ಐವರ್ ಜೆನಿಂಗ್ಸ್ ರವರು ಈ ರೀತಿಯಾದ ಹೇಳಿಕೆಯನ್ನು ಕೊಡ್ತಾರೆ. ಅಂಡ್ ಇದೇ ಅಂಶಗಳಿಗೆ ಅನುಸಾರವಾಗಿನೇ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಲಾಗುತ್ತೆ. ಸೊ ಏನೋ ಕ್ವಾಸಿ ಫೆಡರಲ್ ಅಂತ ಹೇಳಿದ್ದೆ ಯಾರು? ಹೂ ಅಮಾಂಗ್ ದ ಫಾಲೋವಿಂಗ್ ಹ್ಯಾಸ್ ಗಿವನ್ ದ ಕಾನ್ಸೆಪ್ಟ್ ಆಫ್ ಕ್ವಾಸಿ ಫೆಡರೇಷನ್ ಅಂತ ಹೇಳಿ, ಆರ್ ಹೂ ಅಮಾಂಗ್ ದ ಫಾಲೋವಿಂಗ್ ಹ್ಯಾಸ್ ಗಿವನ್ ದ ಸ್ಟೇಟ್ಮೆಂಟ್ ಆಫ್ ಫೆಡರಲ್ ಸ್ಟ್ರಕ್ಚರ್ ಹ್ಯಾವಿಂಗ್ ದ ಸೆಂಟ್ರಲೈಸಿಂಗ್ ಇನ್ ನೇಚರ್ ಅಂತ ಕೇಳ್ತಾರೆ. ದಟ್ ವಾಸ್ ಐವರ್ ಜೆನಿಂಗ್ಸ್. ಬಟ್ ಈ ಸಾಂವಿಧಾನಿಕ ತಿದ್ದುಪಡಿ ಮಸೂದೆಗಳನ್ನ, ಈ ಅಂಶಗಳನ್ನ ಸೌತ್ ಆಫ್ರಿಕಾ ದೇಶದಿಂದ ಎರವಲು ಮಾಡಿಕೊಂಡಿರುವಂತದನ್ನು ಕಾಣಬಹುದು. ಇಟ್ ವಾಸ್ ಬಾರೋಡ್ ಫ್ರಮ್ ದ ಕಾನ್ಸೆಪ್ಟ್ ಆಫ್ ಸೌತ್ ಆಫ್ರಿಕಾ. ದೀಸ್ ಪ್ರಾವಿಷನ್ಸ್ ವೇರ್ ಬಾರೋಡ್ ಫ್ರಮ್ ಸೌತ್ ಆಫ್ರಿಕಾ. ಈ ಸಾಂವಿಧಾನಿಕ ತಿದ್ದುಪಡಿ ಮಸೂದೆಗಳನ್ನ ಸೌತ್ ಆಫ್ರಿಕಾ ದೇಶದಿಂದ ಎರವಲು ಮಾಡಿಕೊಳ್ಳಲಾಗಿದೆ. ಸೊ ಇದೇ ಪ್ರಶ್ನೆಯನ್ನ ಕೇಳಿಬಿಡ್ತಾರೆ. ಸೊ ಈಗ ಈ ಸಾಂವಿಧಾನಿಕ ತಿದ್ದುಪಡಿ ಮಸೂದೆಯ ಪ್ರಕ್ರಿಯೆ ಹೇಗಾಗುತ್ತೆ? ಸೊ ವಿತ್ ರೆಸ್ಪೆಕ್ಟ್ ಟು ದ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್, ವಾಟ್ ವಾಸ್ ದ ಪ್ರೊಸೀಜರ್ ಫಾರ್ ದ ಅಮೆಂಡ್ಮೆಂಟ್ ಬಿಲ್? ಆ ನಿರ್ದಿಷ್ಟ ಪ್ರಕ್ರಿಯೆ ಏನು? ಸಾಂವಿಧಾನಿಕ ತಿದ್ದುಪಡಿ ಮಸೂದೆಯ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅನ್ನುವಂಥದ್ದನ್ನ ನೋಡೋಣ. ಸೊ ವಿತ್ ರೆಸ್ಪೆಕ್ಟ್ ಟು ದ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್, ಯೂಶಲಿ ಇಟ್ ವಾಸ್ categorized into 3 phases. Initiation was the first stage. So ಮಸೂದೆಯ ಪ್ರಸ್ತಾಪ ಅಂತ ಹೇಳಿ ಕರೆಯಲಾಗುತ್ತೆ. ಸೊ ಮಸೂದೆಯ ಪ್ರಸ್ತಾಪವನ್ನ ಯಾರು ಮಾಡ್ತಾರೆ? This was the first stage. Second stage it was passage of the bill. ಅನುಮೋದನೆಯನ್ನ ಯಾರು ನೀಡ್ತಾರೆ? ಮಸೂದೆಯ ಅನುಮೋದನೆ ಯಾರು ನೀಡ್ತಾರೆ ಅಥವಾ ಹೇಗೆ ನೀಡುತ್ತೆ? ಅಂಡ್ ಥರ್ಡ್ ಪ್ರೊಸೆಸ್ ವಾಸ್ ಇಟ್ ವಾಸ್ ಅಸೆಂಟ್ ಆಫ್ ದ ಬಿಲ್, ಅಂಗೀಕಾರ. ಈ ರೀತಿಯಲ್ಲಿ 3 ಹಂತದಲ್ಲಿ ಅವುಗಳನ್ನು ವಿಭಜನೆ ಮಾಡಲಾಗುತ್ತೆ. These are the 3 steps under the procedure of the constitutional amendment bill. ಸೊ ಇದರಲ್ಲಿ 368ನೇ ವಿಧಿಯಲ್ಲಿ 3 ರೀತಿಯಾದ ವಿಭಜನೆಯನ್ನ ನೋಡ್ತೀವಿ ನಾವು, 3 ವಿಧಗಳನ್ನಾಗಿ ನೋಡ್ತೀವಿ. ದ ಅಮೆಂಡ್ಮೆಂಟ್ಸ್ ವರ್ ಕ್ಯಾಟಗರೈಸ್ಡ್ ಇಂಟು 3 ಟೈಪ್ಸ್, ದಟ್ ಈಸ್ ಸಿಂಪಲ್ ಮೆಜಾರಿಟಿ, ಸ್ಪೆಷಲ್ ಮೆಜಾರಿಟಿ ಅಂಡ್ ಸ್ಪೆಷಲ್ ಮೆಜಾರಿಟಿ ವಿತ್ ದ ಸ್ಟೇಟ್ಸ್ ಅಪ್ರೂವಲ್. ಒಂದು ಸರಳ ಬಹುಮತ, ಎರಡನೇದು ವಿಶೇಷ ಬಹುಮತ ಹಾಗೂ ಮೂರನೇದು ವಿಶೇಷ ಬಹುಮತದೊಂದಿಗೆ ರಾಜ್ಯಗಳ ಅನುಮೋದನೆ ಅಂತೇಳಿ. ಆದರೆ ಇಲ್ಲಿ ಸರಳ ಬಹುಮತ ಅಂತ ಏನ್ ಹೇಳ್ತಾ ಇದೀವೋ, ದ ಸಿಂಪಲ್ ಮೆಜಾರಿಟಿ ಈಸ್ ನಾಟ್ ದ ಅಮೆಂಡ್ಮೆಂಟ್, ಇಟ್ ಈಸ್ ಓನ್ಲಿ ದ ಟೈಪ್ ಆಫ್ ದ ಅಮೆಂಡ್ಮೆಂಟ್. ಬಿ ಕೇರ್ಫುಲ್ ವಿತ್ ದ ಕಾನ್ಸೆಪ್ಟ್. ಇಲ್ಲಿ ಸರಳ ಬಹುಮತದಿಂದ ಯಾವೆಲ್ಲ ಅಂಶಗಳು ರಚನೆ ಆಗ್ತಾ ಇದಾವೆ, ಈಗ ರಾಜ್ಯಗಳ ಸ್ಥಾಪನೆ ಅಂತ ನೋಡ್ತೀವಿ, ಆರ್ಟಿಕಲ್ 2, ಆರ್ಟಿಕಲ್ 3 ಅಂತ ನೋಡ್ತೀವಿ, ಕೋರಮ್, ವಿಪ್, ಇವೆಲ್ಲವೂ ಸರಳ ಬಹುಮತದಿಂದ ಜಾರಿಗೆ ಬಂದಿರುವಂತಹ ಅಂಶಗಳು. ಸಂಸತ್ತಿನ ಕಾರ್ಯವಿಧಾನಗಳು, ಅವರ ಅಫಿಷಿಯಲ್ ಲ್ಯಾಂಗ್ವೇಜಸ್ಗಳು, ಅಧಿಕೃತ ಭಾಷೆಗಳು, ಇವೆಲ್ಲವನ್ನ ಸಂಸತ್ತು ಸರಳ ಬಹುಮತದಿಂದ ರಚನೆ ಮಾಡುತ್ತೆ. ಸೊ ದೀಸ್ ಆರ್ ದ ಪ್ರಾವಿಷನ್ಸ್ ವಿಚ್ ವಿಲ್ deal with the simple majority, but these are not being called as amendments. These are only called as the type of amendment under article 368, but those are not being called as amendment. ಹಾಗಿದ್ದಾಗ amendment according to article 368 ಅಲ್ಲಿ amendment ಅನ್ನುವಂಥದ್ದು it is special majority and special majority with the states approval. ಅವೆರಡನ್ನ ನಾವು ಏನು ಸಾಂವಿಧಾನಿಕ ತಿದ್ದುಪಡಿಗಳು ಅಂತೇಳಿ ಕರೆಯಲಾಗುತ್ತೆ. ಲೈಕ್ ಯಾವುದು? ಸ್ಪೆಷಲ್ ಮೆಜಾರಿಟಿ ಬಂದಾಗ ಫಂಡಮೆಂಟಲ್ ರೈಟ್ಸ್, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ಫಂಡಮೆಂಟಲ್ ಡ್ಯೂಟೀಸ್, ಅಂಡ್ ವಿತ್ ರೆಸ್ಪೆಕ್ಟ್ ಟು ಸ್ಟೇಟ್ಸ್ ಅಪ್ರೂವಲ್ ಅಂತ ಬಂದಾಗ GST ಕೌನ್ಸಿಲ್, GST ಮಂಡಳಿ ಅಂತ ನೋಡ್ತೀವಿ, ರಾಷ್ಟ್ರಪತಿಯವರ ಚುನಾವಣೆಗಳು,
and the elections of the president, executive and legislative functions of legislation and executive, ಶಾಸಕಾಂಗ ಮತ್ತು ಕಾರ್ಯಾಂಗೀಯ ಅಧಿಕಾರದ ವಿಭಜನೆಗಳು, these are all under the constitutional amendment with the states approval ಅಂತ ನೋಡ್ತೀವಿ. So finally what we need to discuss under this procedure is the initiation of the bill, passage of the bill and assent of the bill. ಒಂದು ನಿರ್ದಿಷ್ಟ ಸಾಂವಿಧಾನಿಕ ತಿದ್ದುಪಡಿ ಮಸೂದೆಗಳನ್ನ ಪ್ರಸ್ತಾಪ ಹೇಗೆ ಮಾಡಬೇಕು ಅಂಡ್ ಅನುಮೋದನೆ ಯಾವ ರೀತಿ ಆಗುತ್ತೆ ಅಂಡ್ ಕೊನೆಗೆ ಅಂಗೀಕಾರ ಯಾವ ರೀತಿ ಆಗುತ್ತೆ, ಹೇಗಾಗತ್ತೆ ಅನ್ನುವಂಥದ್ದನ್ನ ನೋಡ್ತೀವಿ. ಸೊ ಸ್ಟಾರ್ಟಿಂಗ್ ವಿತ್ ದ ಇನಿಷಿಯೇಷನ್ ಆಫ್ ದ ಬಿಲ್. ಸೊ ಆಲ್ರೆಡಿ ಹೇಳಿರುವ ಹಾಗೇನೆ 368ನೇ ವಿಧಿಗೆ ಅನುಸಾರವಾಗಿ ದ ಇನಿಷಿಯೇಷನ್ ಆಫ್ ದ ಬಿಲ್ ವಿಲ್ ಬಿ ಡನ್ ಓನ್ಲಿ ಬೈ ದ ಪಾರ್ಲಿಮೆಂಟರಿ ಮೆಂಬರ್ಸ್. ಸೊ ಸಂಸತ್ತಿನ ಸದಸ್ಯರುಗಳು ಮಾತ್ರ ಇಲ್ಲಿ ಪ್ರಸ್ತಾಪವನ್ನು ಮಾಡಬಹುದು. ಯಾವುದೇ ಸಾಂವಿಧಾನಿಕ ತಿದ್ದುಪಡಿ ಮಸೂದೆಗಳನ್ನ ಸಂಸತ್ತು ಪ್ರಸ್ತಾಪಿಸಬಹುದು. ಅಂದ್ರೆ ಲೋಕಸಭೆಯಲ್ಲಾದ್ರೂ ಪ್ರಸ್ತಾಪ ಮಾಡಬಹುದು ಅಥವಾ ರಾಜ್ಯಸಭೆಯಲ್ಲಿ ಆದ್ರೂ ಪ್ರಸ್ತಾಪ ಮಾಡಬಹುದು. ದ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ವಿಲ್ ಬಿ ಇನಿಷಿಯೇಟೆಡ್ ಐದರ್ ಎಟ್ ದ ಲೋಕಸಭಾ ಆರ್ ಎಟ್ ದ ರಾಜ್ಯಸಭಾ ಆರ್ ವಿಚ್ ಕ್ಯಾನ್ ಬಿ ಇನಿಷಿಯೇಟೆಡ್ ಬೈ ಮಿನಿಸ್ಟರ್ಸ್ ಆರ್ ಎನಿ ಅದರ್ ಪ್ರೈವೇಟ್ ಮೆಂಬರ್ಸ್. ಸಚಿವ ಸಂಪುಟ ಸದಸ್ಯರು ಅಥವಾ ಖಾಸಗಿ ಸದಸ್ಯರು ಬೇಕಾದ್ರೂ ಅದನ್ನ ಪ್ರಸ್ತಾಪವನ್ನ ಮಾಡಬಹುದು. ಸೊ ದಟ್ ಕ್ಯಾನ್ ಬಿ ಇನಿಷಿಯೇಟೆಡ್ ಐದರ್ ಬೈ ದ ಮಿನಿಸ್ಟರ್ಸ್ ಆರ್ ಪ್ರೈವೇಟ್ ಮೆಂಬರ್ಸ್. ಪ್ರೈವೇಟ್ ಮೆಂಬರ್ಸ್ ಅಂದ್ರೆ ಯಾರಿಲ್ಲಿ? ಖಾಸಗಿ ಸದಸ್ಯರು ಅಂತಂದ್ರೆ ಮಂತ್ರಿ ಮಂಡಲದಲ್ಲಿ ಇಲ್ಲದೆ ಇರುವಂತ ಇತರೆ ಯಾವುದೇ ಸದಸ್ಯರಾಗಿರ್ಬೋದು, ಸಂಸತ್ತಿನ ಇತರೆ ಸದಸ್ಯರು ಅಂತ ನೋಡ್ತೇವೆ. ದ ಮೆಂಬರ್ಸ್ ಹೂ ಆರ್ ಪಾರ್ಟ್ ಆಫ್ ಪಾರ್ಲಿಮೆಂಟ್ ಬಟ್ ವಿಚ್ ಆರ್ ನಾಟ್ ಹ್ಯಾವಿಂಗ್ ದ ಮಿನಿಸ್ಟರ್ಸ್. ಇಲ್ಲಿ ದ ಪ್ರೈವೇಟ್ ಮೆಂಬರ್ಸ್ ವಿಚ್ ಇಸ್ ನಥಿಂಗ್ ಬಟ್ these are the other members of the parliament except the ministers ಅಂತ ನೋಡ್ತೀವಿ. ಸೊ those are ಪ್ರೈವೇಟ್ ಮೆಂಬರ್ಸ್. ಸೊ ಮಂತ್ರಿಗಳಾದ್ರೂ ಪ್ರಸ್ತಾಪ ಮಾಡಬಹುದು, ಖಾಸಗಿ ಸದಸ್ಯರು ಪ್ರಸ್ತಾಪ ಮಾಡಬಹುದು. ಅದೇ ರೀತಿ ಲೋಕಸಭೆಯಲ್ಲಿ ಆದ್ರೂ ಪ್ರಸ್ತಾಪ ಮಾಡಬಹುದು, ರಾಜ್ಯಸಭೆಯಲ್ಲಿ ಆದ್ರೂ ಪ್ರಸ್ತಾಪವನ್ನು ಮಾಡಬಹುದು. ಬಟ್ ಬಿ ಕೇರ್ಫುಲ್, ದ ಮೋಸ್ಟ್ ಇಂಪಾರ್ಟೆಂಟ್ ನೋಟ್ ಅಂಡರ್ ದಿಸ್ ಇನಿಷಿಯೇಷನ್ ಪ್ರೋಸೆಸ್ ಇಸ್ ಇಟ್ ಕಾಂಟ್ ಬಿ ಇನಿಷಿಯೇಟೆಡ್ ಬೈ ದ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್. ದ ಮೋಸ್ಟ್ ಇಂಪಾರ್ಟೆಂಟ್ ನೋಟ್ ಇಲ್ಲಿ ಬರುವಂತದ್ದೇ ಅತಿ ಗಮನಿಸಬೇಕಾಗಿರುವಂತಹ ಪ್ರಮುಖ ಅಂಶ ಏನು ಅಂದ್ರೆ ರಾಜ್ಯ ಶಾಸಕಾಂಗ ಅದನ್ನು ಪ್ರಸ್ತಾಪ ಮಾಡುವ ಹಾಗಿಲ್ಲ. ಅಂಡ್ ಇಟ್ ಡಸಂಟ್ ರಿಕ್ವೈರ್ ಎನಿ ಕೈಂಡ್ ಆಫ್ ಪ್ರಯರ್ ಅಪ್ರೂವಲ್ ಆಫ್ ಪ್ರೆಸಿಡೆಂಟ್. ರಾಷ್ಟ್ರಪತಿಯವರ ಪೂರ್ವಾನುಮೋದನೆಯು ಅವಶ್ಯಕತೆ ಇರುವುದಿಲ್ಲ. ಸಾಂವಿಧಾನಿಕ ತಿದ್ದುಪಡಿ ಮಸೂದೆಗಳಿಗೆ ರಾಷ್ಟ್ರಪತಿಯವರ ಪೂರ್ವಾನುಮೋದನೆ ಅವಶ್ಯಕತೆ ಇರುವುದಿಲ್ಲ. ಇಟ್ ಡಸಂಟ್ ರಿಕ್ವೈರ್ ಅ ಪ್ರಯರ್ ಅಪ್ರೂವಲ್ ಆಫ್ ದಿ ಪ್ರೆಸಿಡೆಂಟ್. ದೀಸ್ ಆರ್ ದ ಟೂ ಇಂಪಾರ್ಟೆಂಟ್ ನೋಟ್ ವೇರ್ ಇಟ್ ಕ್ಯಾನ್ ಬಿ ಆಸ್ಕ್ಡ್ ಫಾರ್ ದ ಎಕ್ಸಾಮ್ಸ್. ಪ್ರಶ್ನೆ ಪತ್ರಿಕೆಗಳಲ್ಲಿ ಹಲವಾರು ಬಾರಿ ಪ್ರಶ್ನೆಯನ್ನು ಕೇಳುವಂತದ್ದು ಈ ಅಂಶಗಳ ಮೇಲೆ. ಸೊ ಈ ಎರಡು ಗಮನಿಸಬೇಕಾಗಿರುವಂತಹ ಅಂಶ, ಫಸ್ಟ್ ಒಂದು, ರಾಜ್ಯ ಶಾಸಕಾಂಗ ಯಾವುದೇ ಸಾಂವಿಧಾನಿಕ ತಿದ್ದುಪಡಿ ಮಸೂದೆಗಳನ್ನ ಪ್ರಸ್ತಾಪ ಮಾಡುವ ಹಾಗಿಲ್ಲ. ಅಂಡ್ ಎರಡನೇದು, ರಾಷ್ಟ್ರಪತಿಯವರ ಪೂರ್ವಾನುಮೋದನೆ ಯಾವುದೇ ಸಂದರ್ಭದಲ್ಲಿ ಅವಶ್ಯಕತೆ ಇರುವುದಿಲ್ಲ. ಸೊ ಒಮ್ಮೆ ಇಲ್ಲಿ ಸಂಸತ್ತಿನಲ್ಲಿ ಅದು ಪ್ರಸ್ತಾಪಗೊಂಡ ನಂತರದಲ್ಲಿ ಅದು ಅನುಮೋದನೆಗೆ ಬರುತ್ತೆ. ಇಟ್ ವಿಲ್ ಬಿ ಪಾಸ್ಡ್ ಎಟ್ ದ ಪಾರ್ಲಿಮೆಂಟ್. ಈಗ ಸಂಸತ್ತಿನಲ್ಲಿ ಪ್ರಸ್ತಾಪಗೊಂಡ ನಂತರದಲ್ಲಿ ಸಂಸತ್ತು ಅದನ್ನು ಅನುಮೋದನೆಯನ್ನು ಕೊಡಬೇಕು. ಅಂಡ್ ವೇರ್ ಬೋತ್ ಲೋಕಸಭಾ ಅಂಡ್ ರಾಜ್ಯಸಭಾ ನೀಡ್ ಟು ಅಪ್ರೂವ್ ದ ಬಿಲ್ ವಿತ್ ದ ಸ್ಪೆಷಲ್ ಮೆಜಾರಿಟಿ. ಸೊ ವಿಶೇಷ ಬಹುಮತದಿಂದ ಆ ಮಸೂದೆಯನ್ನು ಅನುಮೋದನೆ ನೀಡಬೇಕಾಗುತ್ತದೆ. ಬೋತ್ ಲೋಕಸಭಾ ಅಂಡ್ ರಾಜ್ಯಸಭಾ ನೀಡ್ ಟು ಅಪ್ರೂವ್ ದಟ್ ಬಿಲ್ ವಿತ್ ದ ಸ್ಪೆಷಲ್ ಮೆಜಾರಿಟಿ. If it was passed by Lok Sabha or not passed by the Rajya Sabha, then the bill will be lapsed. Or if it was passed by Rajya Sabha, not passed by the Lok Sabha, ಅಂದ್ರೆ again the bill will be lapsed. ಒಂದು ನಿರ್ದಿಷ್ಟ ಮಸೂದೆ ಅನುಮೋದನೆಗೊಳ್ಳಬೇಕಾದ್ರೆ ಎರಡು ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಅದಕ್ಕೆ ಅನುಮೋದನೆಯನ್ನು ನೀಡಬೇಕು. ಒಂದು ವೇಳೆ ಉಭಯ ಸದನಗಳಲ್ಲಿ ಒಂದು ಸದನ ಅಂಗೀಕಾರ ನೀಡದೇ ಇದ್ರೆ ಅಲ್ಲಿಗೆ ಮಸೂದೆ ರದ್ದುಗೊಳ್ಳುತ್ತೆ. ಹಾಗಾಗಿ ಇಲ್ಲಿ ಅಗೇನ್ ದ ಮೋಸ್ಟ್ ಇಂಪಾರ್ಟೆಂಟ್ ನೋಟ್ ಏನು ಅಂದ್ರೆ, ಗಮನಿಸಬೇಕಾದ ಅಂಶ ಏನು ಅಂದ್ರೆ, ಜಂಟಿ ಅಧಿವೇಶನ ಕರೆಯುವ ಅಧಿಕಾರ ರಾಷ್ಟ್ರಪತಿಗಿಲ್ಲ. There is no point of joint settings for the constitutional amendment bills. ಈಗ ಕೇಂದ್ರಕ್ಕೆ ಅನುಸಾರವಾಗಿರುವಂತಹ ಅಂಶಗಳು ಇದ್ದಾಗ ವಿಶೇಷ ಬಹುಮತ ಇದ್ರೆ ಸಾಕಾಗತ್ತೆ. ಆದ್ರೆ if it was having the federal characters, if the particular aspect has the federal characters, ಸಂಯುಕ್ತ ಲಕ್ಷಣಗಳನ್ನು ಏನಾದರೂ ಹೊಂದಿದ್ದರೆ ಅಂತ ಸಂದರ್ಭದಲ್ಲಿ it needs a state's approval of more than 50%. ಸಂಸತ್ತಿನ ವಿಶೇಷ ಬಹುಮತದೊಂದಿಗೆ ರಾಜ್ಯಗಳಲ್ಲಿ 50%ಕ್ಕಿಂತ ಹೆಚ್ಚಿನ ರಾಜ್ಯಗಳ ಅನುಮೋದನೆ ಕಡ್ಡಾಯವಾಗಿ ಬೇಕಾಗುತ್ತದೆ. ಇಫ್ ಇಟ್ ವಾಸ್ ಹ್ಯಾವಿಂಗ್ ದ ಫೆಡರಲ್ ಕ್ಯಾರೆಕ್ಟರ್ಸ್ ಮೀನ್ಸ್ ಸಂಯುಕ್ತ ಲಕ್ಷಣಗಳನ್ನು ಹೊಂದಿದ್ರೆ, ಲೈಕ್ ಇವಾಗ ಆ ಸಮವರ್ತಿ ಪಟ್ಟಿಯಲ್ಲಿ ಏನಾದರೂ ತಿದ್ದುಪಡಿಯನ್ನು ಮಾಡಬೇಕಾದ್ರೆ ಅಥವಾ ರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ತಿದ್ದುಪಡಿ ಮಾಡಬೇಕಾದ್ರೆ, ಏಳನೇ ಅನುಸೂಚಿಯಲ್ಲಿ ಯಾವುದೇ ರೀತಿಯಾದ ಬದಲಾವಣೆಗಳನ್ನ ತರಬೇಕಾದ್ರೆ ಅದಕ್ಕೆ
ಸಂಸತ್ತಿನ ವಿಶೇಷ ಬಹುಮತನೂ ಬೇಕು. ಅದೇ ರೀತಿಯಲ್ಲಿ ರಾಜ್ಯಗಳು 50%ಕ್ಕಿಂತ ಹೆಚ್ಚಿನ ರಾಜ್ಯಗಳು ಅಂದ್ರೆ ಔಟ್ ಆಫ್ ದ 28 states minimum 15 states need to approve the bill. Then only that bill will be sent for the approval of the president. ಸೊ ಇಲ್ಲಿ ರಾಜ್ಯಗಳು 15 ರಾಜ್ಯಗಳು ಏನಾದ್ರು ಒಪ್ಪಿಗೆ ಕೊಡದೇ ಇದ್ರೆ ಮಸೂದೆ ಮತ್ತೆ ರದ್ದುಗೊಳ್ಳುತ್ತೆ. ಹಾಗಾಗಿ ಈ 15 ರಾಜ್ಯಗಳು ಮೀನ್ಸ್ ಮೋರ್ ದೆನ್ 50% ಆಫ್ ದ ಸ್ಟೇಟ್ಸ್ ರಿಕ್ವೈರ್ಸ್ ಆಲ್ವೇಸ್ ಅ ಸಿಂಪಲ್ ಮೆಜಾರಿಟಿ. ರಾಜ್ಯಗಳು 50%ಕ್ಕಿಂತ ಹೆಚ್ಚಿನ ರಾಜ್ಯಗಳು ತಮ್ಮ ಸರಳ ಬಹುಮತದಿಂದ ಅದನ್ನ ಒಪ್ಪಿಗೆಯನ್ನು ಕೊಡಲೇಬೇಕಾಗುತ್ತೆ. ಒಮ್ಮೆ ಅಂಗೀಕಾರ ನೀಡಿದ ನಂತರದಲ್ಲಿ ದೆನ್ ಇಟ್ ವಿಲ್ ಬಿ ಸೆಂಟ್ ಫಾರ್ ದ ಅಪ್ರೂವಲ್ ಆಫ್ ಪ್ರೆಸಿಡೆಂಟ್. ಒಮ್ಮೆ ಇಲ್ಲಿ ಲೋಕಸಭೆ, ರಾಜ್ಯಸಭೆ ಮತ್ತು ರಾಜ್ಯಗಳ ಸಂಯುಕ್ತ ಲಕ್ಷಣಗಳನ್ನು ಹೊಂದಿದಾಗ ರಾಜ್ಯ ಸರ್ಕಾರ ಒಪ್ಪಿಗೆಯನ್ನು ಕೊಟ್ಟ ನಂತರದಲ್ಲಿ ರಾಷ್ಟ್ರಪತಿಯವರ ಅನುಮೋದನೆಗೆ ಬರುತ್ತೆ. ಅಂಡ್ ವೇರ್ the president doesn't have any veto powers over the constitutional amendment bills. If it was approved by the Lok Sabha and Rajya Sabha, then it is ultimate for the president to approve the bill. And ಅದನ್ನೇ ಇಲ್ಲಿ 24ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಯಲ್ಲಿ ಜಾರಿಗೆ ತರಲಾಗುತ್ತೆ. The 24th Constitutional Amendment Act of 1971 onwards, it is mandatory for president to give the assent. Mandatory for the president to approve the bill. ಸೊ ರಾಷ್ಟ್ರಪತಿಯವರು ಕಡ್ಡಾಯವಾಗಿ ತಮ್ಮ ಒಪ್ಪಿಗೆಯನ್ನು ಕೊಡಲೇಬೇಕಾಗುತ್ತದೆ. ಸೊ ರಾಷ್ಟ್ರಪತಿಯವರ ಅಂಗೀಕಾರಗೊಂಡ ನಂತರದಲ್ಲಿ, ಅವರ ಅನುಮೋದನೆ ಸಿಕ್ಕ ನಂತರದಲ್ಲಿ ಈ ನಿರ್ದಿಷ್ಟ ಮಸೂದೆಯು ದ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ಸ್ ವಿಲ್ ಬಿ renamed as Constitutional Amendment Acts according to Article number 368. ಸೊ 368ನೇ ವಿಧಿಗೆ ಅನುಸಾರವಾಗಿ ಒಮ್ಮೆ ಲೋಕಸಭೆ, ರಾಜ್ಯಸಭೆ ಮತ್ತು ಇದು ಸಂಯುಕ್ತ ಲಕ್ಷಣಗಳನ್ನು ಹೊಂದಿದ್ರೆ ರಾಜ್ಯದ ಸರಳ ಬಹುಮತದಿಂದ ಒಪ್ಪಿಗೆಯನ್ನು ತಂದ ನಂತರದಲ್ಲಿ ರಾಷ್ಟ್ರಪತಿಗಳು ಅಂತಿಮವಾಗಿ ತಮ್ಮ ಒಪ್ಪಿಗೆಯನ್ನು ಕೊಡಲೇಬೇಕಾಗುತ್ತದೆ. ಅಂಡ್ ರಾಷ್ಟ್ರಪತಿಯವರು ತಮ್ಮ ಒಪ್ಪಿಗೆಯನ್ನು ಕೊಡುವಂತದ್ದು 24ನೇ ತಿದ್ದುಪಡಿಯಿಂದ ಕಡ್ಡಾಯವಾಗಿದೆ. ಇಟ್ ಈಸ್ ಕಂಪಲ್ಷನ್ ಆರ್ ಮ್ಯಾಂಡೇಟರಿ ಫಾರ್ ದ ಪ್ರೆಸಿಡೆಂಟ್ ಟು ಅಪ್ರೂವ್ ದಿ bill, constitutional amendment bill. He can't reject the constitutional amendment bills. So once if it was approved by the president, then that bill will be known as acts. ಒಮ್ಮೆ ರಾಷ್ಟ್ರಪತಿಯವರು ತಮ್ಮ ಒಪ್ಪಿಗೆಯನ್ನು ಅಂಗೀಕಾರವನ್ನು ನೀಡಿದ ನಂತರದಲ್ಲಿ ಆ ಸಾಂವಿಧಾನಿಕ ತಿದ್ದುಪಡಿ ಮಸೂದೆಯು ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಯಾಗಿ ಜಾರಿಗೆ ಬರುವಂತದನ್ನ ನೋಡಬಹುದು. ಸೊ ಈ ರೀತಿ ಏನೋ ಒಂದು ನಿರ್ದಿಷ್ಟ ಕರೆಂಟ್ ಅಫೇರ್ಸ್ ಆರ್ಟಿಕಲ್ ಅನ್ನ ಇಟ್ಕೊಂಡು ಏನೋ ಸ್ಟ್ಯಾಟಿಕ್ ಇವೆಂಟ್ಸ್ ಗೆ ಕನೆಕ್ಟ್ ಮಾಡಿ ಅದನ್ನ ಯಾವ ರೀತಿ ಕ್ವಶನ್ ಕೇಳ್ತಾರೆ, ಯಾವ ಅಪ್ರೋಚ್ ಅಲ್ಲಿ ಇರುತ್ತೆ ಅನ್ನುವಂಥದ್ದನ್ನ ತಿಳಿಸಲಿಕ್ಕೋಸ್ಕರವಾಗಿನೇ ಸೊ ಸ್ಪರ್ಧಾ ಅರಿವು ಸಂಸ್ಥೆಯು, ಸ್ಪರ್ಧಾ ಅರಿವು ಅಕಾಡೆಮಿಯು ನಿಮ್ಮ ಮುಂದೆ ಕರೆಂಟ್ ಅಫೇರ್ಸ್ ಅನ್ನ ಯಾವ ರೀತಿ ರಿಲೇಟ್ ಮಾಡ್ಬೇಕು, ಹೇಗೆ ರಿಲೇಟ್ ಮಾಡ್ಬೇಕು ಅನ್ನುವಂತ ಅಂಶವನ್ನ ಆಧಾರವಾಗಿ ಇಟ್ಕೊಂಡು ಸೊ ಏನೋ ಇದೇ ತಿಂಗಳ 15ನೇ ತಾರೀಕಿನಿಂದ ಹಾಗೂ ಮುಂದಿನ ತಿಂಗಳ 15ನೇ ತಾರೀಕಿಂದ ಕರೆಂಟ್ ಅಫೇರ್ಸ್ ಅನ್ನ ಇದೇ ರೀತಿ ಯಾವ ರೀತಿ ಕನೆಕ್ಟ್ ಮಾಡ್ಬೇಕಂತ ವೇರಿಯಸ್ ಸಬ್ಜೆಕ್ಟ್ ಸ್ಪೆಷಲಿಸ್ಟ್ ಗಳನ್ನು ಮಾಡ್ತಾ ಇರ್ತಾರೆ. ಅದರ ಸದುಪಯೋಗವನ್ನ ಅಭ್ಯರ್ಥಿಗಳು ಪಡೆದುಕೊಳ್ಳಬೇಕಾಗಿ ವಿನಂತಿ. ಹಾಗೂ ಮುಂದಿನ ತಿಂಗಳ ನವೆಂಬರ್ 1ನೇ ತಾರೀಕಿನಿಂದ ಹೊಸ ಬ್ಯಾಚಸ್ ಗಳು ಪ್ರಾರಂಭವಾಗ್ತಾ ಇದಾವೆ. ಅದಕ್ಕೆ ಇಂಟ್ರೆಸ್ಟ್ ಇರುವಂತಹ ಅಭ್ಯರ್ಥಿಗಳು ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಲಿಕ್ಕೆ ಈ ಕೆಳಗಿನ ದೂರವಾಣಿ ಸಂಖ್ಯೆಗೆ ಕಾಲ್ ಮಾಡಿ ನಿಮ್ಮ ನೋಂದಾವಣಿಯನ್ನು ಮಾಡಿಕೊಳ್ಳಬಹುದು. ಎಲ್ಲರಿಗೂ ಧನ್ಯವಾದಗಳು.